ನಮಸ್ತೆ. ನಾವಿವತ್ತು ಪುತ್ತೂರು ತಾಲೂಕಿನ ಬಡಗನೂರಿನ ಬಳಿ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೇವೆ. ಇದು ಶ್ರೀ ವೇಣುಗೋಪಾಲ್ ಅಂತ ಹೇಳುವವರ ತೋಟ. ಇಲ್ಲಿ ಹೊಸ ರೀತಿಯಲ್ಲಿ ಅಡಿಕೆ ಗಿಡ ನೆಡಲಿಕ್ಕೆ ಗುಂಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ವೃತ್ತಾಕಾರವಾಗಿ ಗುಂಡಿ ಮಾಡಿದ್ದಾರೆ. ಹೆಚ್ಚಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲೆಲ್ಲ ಗುಡ್ಡ ಪ್ರದೇಶದಲ್ಲೆಲ್ಲ ಮೂರ ಕಲ್ಲಿನ ಟೈಪ್ ಮಣ್ಣಿರ್ತದೆ. ಆ ಜಾಗದಲ್ಲಿ ಗುಂಡಿ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಈ ಜಾಗದಲ್ಲಿ ವೃತ್ತಾಕಾರವಾಗಿ ಮೆಷಿನ್ ಉಪಯೋಗ ಮಾಡಿಕೊಂಡು ಗುಂಡಿ ಮಾಡಿದ್ದಾರೆ. ಸಾಧಾರಣ ಗದ್ದೆ ತೋಟದಲ್ಲಿ ಎಡೆಸೆಸಿ ನೆಡಲಿಕ್ಕೆಲ್ಲ ಈ ಪ್ರಯೋಗ ಮಾಡ್ತಾ ಇದ್ರು ನಮ್ಮಲ್ಲಿ. ಇಲ್ಲಿ ಇಡೀ ತೋಟ ಕೂಡ ಈ ರೀತಿಯಲ್ಲೇ ಗುಂಡಿ ಮಾಡಿ ಅಡಿಕೆ ಗಿಡ ನೆಟ್ಟಿದ್ದಾರೆ. ಅದು ಸಣ್ಣ ಮಟ್ಟಿನ ಗುಂಡಿ ಅಲ್ಲ, ಸಾಧಾರಣ ಅಗಲವಾಗಿಯೇ ಇದೆ ಗುಂಡಿ. ಅದಕ್ಕೆ ಅಡಿಕೆ ಗಿಡಕ್ಕೆ ಉಸಿರಾಡಲಿಕ್ಕೆ, ಗಾಳಿ ಓಡಾಡಲಿಕ್ಕೆ ಬೇಕಾದಷ್ಟು ಜಾಗ ಕೂಡ ಇದೆ ಗುಂಡಿಯಲ್ಲಿ. ಹೆಚ್ಚಿನ ವಿವರಣೆ ಕೃಷಿಕರಲ್ಲಿ ಕೇಳಿ ತಿಳಿಯೋಣ. ನಮಸ್ತೆ, ಇವರು ವೇಣುಗೋಪಾಲ್ ಅಂತೇಳಿ, ಈ ತೋಟದ ಕೃಷಿಕರು, ಪುತ್ತೂರು ತಾಲೂಕಿನ ಬಡಗನೂರಿನ ಬಳಿ. ನಮಸ್ತೆ ಸರ್. ನೀವು ವೃತ್ತಾಕಾರದ ಗುಂಡಿ ಮಾಡಿದಿರಿ. ಸಾಧಾರಣ ಇದು ಗುಡ್ಡೆ ತೋಟದಲ್ಲಿ ಇಲ್ಲೇ ಫಸ್ಟ್ ಆಗಿರ್ಬೋದು. ನಿಮ್ಗೆ ಎಷ್ಟು ಟೈಮ್ ಬೇಕಾಗಿದೆ ಇಲ್ಲಿ ಗುಂಡಿ ಫುಲ್ ರೆಡಿ ಆಗ್ಲಿಕ್ಕೆ? ಸಾಧಾರಣ ಒಂದು 7 ರಿಂದ 8 ದಿವಸ ಬೇಕಾಗಿದೆ. ಟೋಟಲ್ ಎಲ್ಲ ಪ್ಲಾಂಟೇಶನ್ ಎಷ್ಟು ಗಿಡ? 1500 ಇಟ್ಕೊಳ್ಬೋದು. 1500 ಇಟ್ಕೊಳ್ಬೋದು. ಸರಿಯಾದ ಹೇಳಿಕೆ ಆಗ್ಲಿಲ್ಲ, ಒಂದು 1500 ಆಗ್ಬೋದು. ವೃತ್ತಾಕಾರವಾಗಿ ಗುಂಡಿ ಮಾಡ್ಲಿಕ್ಕೆ ಕಾರಣ ಸರ್? ಕಾರಣ ಅಂದ್ರೆ ನಾನು ಕೆಲವು ತೋಟವನ್ನು ನೋಡಿದೆ, ಹಿಟಾಚಿಯಲ್ಲಿ ಹೊಂಡ ಮಾಡಿದ ಕೆಲವು ತೋಟವನ್ನು ನೋಡಿದೆ. ಅದ್ರಲ್ಲಿ ಏನಾಗ್ತದೆ ಅಂದ್ರೆ ನನಗೆ ಬಕೆಟ್ ಅಲ್ಲಿ ಹ್ಯಾಮರ್ ಮಾಡಿದಾಗ ಆಗುತ್ತೆ. ಆವಾಗ ನೀರು ಯೂಸ್ ಪಾಸಿಬಿಲಿಟೀಸ್ ಕಡಿಮೆ, ನೀರು ಎರ್ತಿ ನಿಲ್ತದೆ. ನೋಡಿದೆ ನಾನು. ಸೊ ಅದಕ್ಕೆ ಇದು ಇದರಲ್ಲಿ ಅರ್ಥಾಗಾರ ಇದು ಹೇಳ್ತಾರಲ್ಲ, ಇದು ಏನ್ ಹೇಳ್ತೀರಿ, ಡಿಗ್ಗರ್ ಅಂತ, ಅದು ರೌಂಡ್ ನಮ್ಮ ಗುರ್ಬರ್ ಟೈಪ್ ತೆಗೀತದೆ. ಆವಾಗ ಮಣ್ಣು ಯಾವ ಕಡೆಯಲ್ಲಿ ಗಟ್ಟಿ ಆಗುತ್ತದೆ, ಆ ಮಣ್ಣನ್ನು ಅದು ಫ್ಲಶ್ ಮಾಡಿ ಹೊರಗೆ ಹಾಕುತ್ತೆ. ಹಾಗೆ 2 ಫೀಟ್ 2.25 ಫೀಟ್ ನಾವು ಎಷ್ಟು ಆಳ ಮಾಡ್ತೀವಿ ಅಷ್ಟು ಆಳ 2 ಫೀಟ್ ಡಯಾಮೀಟರ್ ಅಲ್ಲಿ ಫುಲ್ ಸಾಫ್ಟ್ ಆಗಿರುತ್ತೆ ಮಣ್ಣು. ಇಲ್ಲಿ ಎಷ್ಟು ಅಗಲಕ್ಕೆ ತೆಗೆದದ್ದು ನೀವು? 2 ಫೀಟ್ 2.25 ಫೀಟ್ ಆಗುತ್ತೆ. 2 ಫೀಟ್ ಅವರ ಬಿಟ್ಟು 2 ಫೀಟ್ ಆಗಲ್ಲ, 2 ಫೀಟ್ ಗುಂಡಿಯಾ? ಹೌದು. ನೀವು ಗಿಡ ನೆಡುವ ಸಮಯದಲ್ಲಿ 2 ಫೀಟ್ ಅಲ್ಲ, 2 ಫೀಟ್ ಫುಲ್ ಗುಂಡಿ. ಮತ್ತೆ ನಾವು ಮಿಡ್ಲ್ ಪೋಸ್ಟ್ ಅಂತ ಹೇಳ್ತಾರ, ಒಂದು ಗಿಡ ನಿಲ್ಲುವ ಜಾಗ, ಅದು ಸ್ವಲ್ಪ 6 ಇಂಚ್ ಮತ್ತೆ ಜಾಸ್ತಿ ಹೋಗುತ್ತೆ. 2.5 ಫೀಟ್ ಆಗುತ್ತೆ ಅಲ್ಲಿ. ಬಾಕಿ ಜಾಗದಲ್ಲಿ 2 ಫೀಟ್. ಗಿಡ ನೆಡುವ ಸಮಯದಲ್ಲಿ ನೀವು ಯಾವ್ದಾದ್ರು ಗೊಬ್ಬರ ಹಾಕಿದ್ದೀರಾ? ಗಿಡ ನೆಡುವಾಗ ನಾನು ಸೂಡು ಮಣ್ಣು ಹಾಕಿದ್ದೇನೆ. ಅಂದ್ರೆ ಕಾಡಿತ್ತು, ರಬ್ಬರ್ ತೋಟ ಇತ್ತು ಮೊದಲು. ಆ ರಬ್ಬರ್ ತೋಟವನ್ನು ಕ್ಲೀನ್ ಮಾಡಿದಾಗ ತುಂಬಾ ಕಸ ಕಡ್ಡಿಗಳು ಸಿಕ್ಕಿದ್ದು. ಅದನ್ನು JCB ಯಲ್ಲಿ ನಾನು ಸುಡು ಮಣ್ಣು ಮಾಡಿ ಹಿಟ್ಟು ತಯಾರು ಮಾಡಿದ್ದೆ. ಅದನ್ನು ಒಂದು ಅರ್ಧ ಬಟ್ಟಿಯಷ್ಟು ಸುಡು ಮಣ್ಣು ಹಾಕಿದೆ. ಹಾಗೆ ಗಿಡ ನೆಟ್ಟು ಹಟ್ಟಿ ಗೊಬ್ಬರ ಹಾಕಿದೆ ಗಿಡ ನೆಡುವ ಸಮಯದಲ್ಲಿ. ಇದು ಕಾಸ್ಟ್ ವೈಸ್ ನೋಡೋದಿದ್ರೆ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿ ಬರ್ಬೋದು. ಯಾಕಂತ ಹೇಳಿದ್ರೆ ಇವರದು ಗುಡ್ಡೆ ತೋಟ, ಮತ್ತೆ ಮಣ್ಣು ಸಡಿಲ ಇತ್ತು. ಇಲ್ಲಿ ಮೊದಲು ರಬ್ಬರ್ ಇದ್ದ ಜಾಗ ಆದ ಕಾರಣ ಮಣ್ಣು ಸಡಿಲ ಇತ್ತು. ಇದು ಮುರ ಕಲ್ಲು ಇರುವ ಜಾಗದಲ್ಲೆಲ್ಲ ಹೆಚ್ಚು ಬರ್ಬೋದು. ಇದು ಕೈಯಲ್ಲಿ ಗುಂಡಿ ಮಾಡಿದ ಜಾಗ ಅಲ್ಲ, ಟ್ರ್ಯಾಕ್ಟರ್ನ ಹಿಂದೆ ಸೆಟ್ ಮಾಡಿದ ಮೆಷಿನ್, ಅದರಲ್ಲಿ ಗುಂಡಿ ಮಾಡಿ. ಹೌದು. ಆದ್ರೆ ಇದು ಅಷ್ಟು ದೊಡ್ಡ ಕೈಯಲ್ಲಿ ಬಹುಶಃ ಅಷ್ಟು ರೇಡಿಯಸ್ ಸಿಕ್ಲಿಕ್ಕಿಲ್ಲ, ಅಷ್ಟು ಆಗಲ್ಲ, ಸಾಧ್ಯ ಇಲ್ಲ. ಮತ್ತೆ ಇದು ತೆಗೆದಾಗ ಈಗ ಬೇರು ಸಿಕ್ಕಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಮರದ ಬೇರು ಸಿಕ್ಕಿದ್ರೆ 1 ಪಾಯಿಂಟ್, 2ನೇ ಪಾಯಿಂಟ್ ಮೂರ ಸಿಕ್ಕಿದ್ರೆ ಕಷ್ಟ ಆಗುತ್ತೆ. ಲೂಸ್ ಮಣ್ಣಾಗಿದ್ರೆ ಫಾಸ್ಟ್ ಆಗುತ್ತೆ. ಅದು ಲೆವೆಲ್ ಆಗಿದ್ರೆ ಮತ್ತೆ ಹೇಳೋದಕ್ಕೆ ತುಂಬಾ ಈಸಿಲಿ ಆಗ್ಬಹುದು. ಗದ್ದೆ ಟೈಪ್ ಗಂಟೆ ಲೆಕ್ಕದಲ್ಲಿ ಮಾಡಿ ಅವ್ರು ಕೊಟ್ರೆ ತುಂಬಾ ಗದ್ದೆ ಟೈಪ್ ಗಂಟೆ ಲೆಕ್ಕದಲ್ಲಿ ಗುಂಡಿ ಮಾಡಿ ಕೊಟ್ರೆ ನಮ್ಗೆ ಅನುಕೂಲ. ಸರಿ, ಥ್ಯಾಂಕ್ ಯು ಸರ್.
ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ, ಹಾಗೂ ಬದಿಯಲ್ಲಿರೋ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಧನ್ಯವಾದಗಳು.